ಬನ್ನಿ ಸೈಡ್ಗೆ. ಶ್ರೀಧರ್ ಬನ್ನಿ ಈ ಕಡೆಗೆ, ಅವ್ರು ಮಾತಾಡ್ಲಿ ಬನ್ನಿ. ಈ ಒಂದು ಕಾರ್ಯಕ್ರಮ ತಾವೆಲ್ಲರೂ ಸಹ ನೋಡ್ತಾ ಇದ್ದೀರಿ. ತಮಗೆಲ್ಲ ಗೊತ್ತಿದೆ, ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣ ಅವರು ಇವತ್ತು ಇಡೀ ದೇಶದಲ್ಲಿ ಬಹಳ ದೊಡ್ಡ ಉನ್ನತ ಸ್ಥಾನವನ್ನ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಖಾತೆಗಳನ್ನ ಕುಮಾರಣ್ಣ ಅವರಿಗೆ ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷವನ್ನ ಬಹಳ ಸದೃಢವಾಗಿ ಕಟ್ಟಬೇಕು, ನಮ್ಮ ಕಾರ್ಯಕರ್ತರ ಆಗುವಗಳನ್ನ ತಿಳ್ಕೊಳ್ಬೇಕು, ನಮ್ಮ ಕಾರ್ಯಕರ್ತರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು. ಇಡೀ ರಾಜ್ಯದಲ್ಲಿ ಸುತ್ತಾಟವನ್ನು ಮಾಡಿ 2028ಕ್ಕೆ ಮೈತ್ರಿ ಪಕ್ಷದ ಸರ್ಕಾರವನ್ನ ಅಧಿಕಾರಕ್ಕೆ ತರಬೇಕು ಅಂತೇಳಿ ಇಡೀ ರಾಜ್ಯವನ್ನ ಸುತ್ತಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಮ್ಮ ಹುಣಸೂರು ತಾಲೂಕು 58ನೇ ತಾಲೂಕು. ಇಡೀ ರಾಜ್ಯದ ಇವತ್ತು ಹೈದರಾಬಾದ್ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು, ಹಳೆ ಮೈಸೂರು ಭಾಗ ಇರ್ಬೋದು, ಎಲ್ಲ ಭಾಗಗಳು ಸಹ ಸುಮಾರು 57 ಕ್ಷೇತ್ರಗಳನ್ನ ಸೋತೆ ಇವತ್ತು 58ನೇ ಕ್ಷೇತ್ರ ನಮ್ಮ ಹುಣಸೂರು ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಇವತ್ತು ಕುಮಾರಣ್ಣ ಅವರ ಅನುಪಸ್ಥಿತಿಯಲ್ಲಿ ಪಕ್ಷ ಯಾವ ರೀತಿ ಸಂಘಟನೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಸಹ ನೋಡ್ತಾ ಇದ್ದೀರಿ. ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದದಲ್ಲಿ, ಕುಮಾರಣ್ಣ ಅವರ ಮಾರ್ಗದರ್ಶನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಸಹ ಸಂಪೂರ್ಣವಾದಂಥ ಸಹಕಾರವನ್ನ ಕೊಡಬೇಕು ಅಂತಕ್ಕಂಥ ವಿಶ್ವಾಸವನ್ನ ನಾವೆಲ್ಲರೂ ಸಹ ಇಟ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸಾಲ ಮನ್ನಾ ಮಾಡಿದ್ರು. ಸಾಲ ಮನ್ನಾ 26,000 ಕೋಟಿಯಷ್ಟು. ಶ್ರೀಧರ್ ಅವ್ರು ಬಿಡ್ಲಿ, ಅವ್ರು ಶ್ರೀಧರ್ ಅವರೇ, ಶ್ರೀಧರ್ ಅವ್ರು ಮಾತಾಡ್ಲಿ ಬನ್ನಿ ಈ ಕಡೆಗೆ. ಈಗ ಆ ರೀತಿ ವಯಸ್ಸಾದವ್ರಿಗೂ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರ ಮೇಲೆ ಬಹಳ ಪ್ರೀತಿ ಅಭಿಮಾನ, ನಾವೇನ್ ತಡೆಯಕ್ ಸಾಧ್ಯ ಇಲ್ಲ. ಆದ್ರಿಂದ ಪಾಪ ಅವ್ರನ್ನ ಯಾಕೆ ಕಳಿಸಿದ್ರಿ? ಅವ್ರ ಕಷ್ಟ ಸುಖ ಹೆಂಗೋ ಹೇಳ್ಕತ್ತಿದ್ರು. ಈ ಶ್ರೀಧರ್ಗೆ ಬುದ್ಧಿಲ್ಲ ಯಾಕಪ್ಪ ಕಳಿಸ್ದೆ? ವಯಸ್ಸಾದವರು ಪಾಪ ಅವ್ರ ಕಷ್ಟ ಸುಖ ಹೇಳ್ಕೊಳ್ಳಿಕ್ಕೆ ಅದೇನೋ ಡಾಕ್ಯುಮೆಂಟ್ಸ್ ಎಲ್ಲ ತಂದವ್ರೆ, ಮಾತಾಡ್ಕೊಳ್ಳಿ ಬಿಡಿ, ಯಾಕೆ ಕಳಿಸ್ತೀರಿ ಅವ್ರನ್ನ? ಅಂತವ್ರ ಆಶೀರ್ವಾದದಿಂದಲೇ ಇವತ್ತು ಕುಮಾರಣ್ಣ ಅವ್ರು ಮುಖ್ಯಮಂತ್ರಿ ಆಗಿದ್ದು. ಅಂತವ್ರ ಆಶೀರ್ವಾದನೇ ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದು. ಆದ್ರಿಂದ ಅವ್ರ ಆಶೀರ್ವಾದ ಎಲ್ಲರ ಮೇಲೂ ಸಹ ಇರಬೇಕು. ಅವ್ರನ್ನ ಯಾಕೆ ಡಿಸ್ಟರ್ಬ್ ಮಾಡ್ತೀರಪ್ಪ? ಇವತ್ತು ನಾನು ಏನು ಹೇಳ್ತಾ ಇದ್ದೆ ಮರ್ತೇ ಹೋಯ್ತು. ಏನ್ ಹೇಳ್ತಾ ಇದ್ದೆ? ಏನೋ ನಿಮ್ಮನ್ನ ಕೇಳ್ತಾ ಇದ್ದೀರಾ? ಇಲ್ಲಿ ನಾನು ಏನು ಮಾಡಕ್ಕಾಗಲ್ಲ. ನಮ್ಮ ಕಾರ್ಯಕರ್ತರ ಜೊತೆ ಸ್ವಲ್ಪ ಚರ್ಚೆ ಮಾಡವಂದ್ರೆ ನಾವು ಮುಖಂಡರುಗಳು ಕೇಳಕ್ಕೆ ಇಲ್ಲ. ಹೇಳ್ತಾವ್ರೆ ಕಾರ್ಯಕರ್ತರು ಸ್ವಲ್ಪ ಸಮಾಧಾನವಾಗಿರ್ಲಿ. ಇವತ್ತು ಕುಮಾರಣ್ಣ ಅವರು 26,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಎಷ್ಟು ಮಾಡಿದ್ರು? ಇದು ಎಷ್ಟು ಜನಕ್ಕೆ ಸಾಲ ಮನ್ನಾ ಆಗದೆ? ಒಂದ್ಸಲ ಕೈ ಎತ್ತಿ. ಇಷ್ಟು ಜನಕ್ಕೆ ಸಾಲ ಮನ್ನಾ ಆಗದೆ? ಎಷ್ಟೆಷ್ಟು ಸಾಲ ಮನ್ನಾ ಆಗಿರೋದು? 2 ಲಕ್ಷ. 2 ಲಕ್ಷ ಪ್ರಕಾಶ್ ಅಣ್ಣಗೆ 2 ಲಕ್ಷ, 1 ಲಕ್ಷ, 2 ಲಕ್ಷ, ಎಲ್ಲ 2 ಲಕ್ಷ, 1 ಲಕ್ಷ ಗ್ಯಾರಂಟಿ ಕೊಡ್ತಾವ್ರಲ್ಲ. ಎಷ್ಟು ಕೊಡ್ತಾ ಇದ್ರು ಮಹಿಳೆಯರಿಗೆ? ಸುಮ್ಮನೆ ಕೂತ್ಕೊಳ್ರಿ, ಮಹಿಳೆಯರ ಜೊತೆ ಮಾತಾಡ್ತೀನಿ ಒಂಚೂರು. ಸುಮ್ಮನೆ ಕೂತ್ಕೊಳ್ರಿ ಒಂಚೂರು. ಮಹಿಳೆಯರು ಪಾಪ ಇವತ್ತು ಬೆಳಗ್ಗೆಯಿಂದ ಕಾದು 11 ಗಂಟೆಯಿಂದ ಕಾದವ್ರೆ.
ಇದು ಕುಂಭ ಹೊತ್ಕೊಂಡು ಕಳಸ ಹೊತ್ಕೊಂಡು 11 ಗಂಟೆಯಿಂದ ಕಾದವ್ರು ಒಂಚೂರು ಸುಮ್ಮನಿರಿ. ಎಷ್ಟು ಕೊಡ್ತಾ ಇರೋದು ಮಹಿಳೆಯರಿಗೆ? ಎಷ್ಟು ಕೊಡ್ತಾ ಇರೋದು ಮಹಿಳೆಯರಿಗೆ? ಕೇಳಿಸ್ತಾ ಇಲ್ವಾ? 2,000 ಪ್ರತಿ ತಿಂಗಳು. ಓರಪ್ಪ ಹಿಂದಕ್ಕೆ, ಓರಿ ಹಿಂದಕ್ಕೆ. ಮಹಿಳೆಯರಿಗೆ ಕೊಡ್ತಾ ಇರೋದು 2,000. ಅದು ತಿಂಗಳಿಗೊಂದ್ಸತಿ ಅಲ್ಲ, 4 ತಿಂಗಳಿಗೋ 5 ತಿಂಗಳಿಗೋ. ಎಲೆಕ್ಷನ್ ಬಂದ್ರೆ ಒಟ್ಟಿಗೆ ಹಾಕ್ಬಿಡೋದು, ಎಲೆಕ್ಷನ್ಗೆ ಓಟ್ ಹಾಕ್ಲಿ ಅಂತ. 5 ತಿಂಗಳು 6 ತಿಂಗಳು ಒಟ್ಟಿಗೆ ಹಾಕ್ಬಿಡೋದು. 2,000 ನಂಗೆ 5 ವರ್ಷಕ್ಕೆ ಎಷ್ಟಾಯ್ತು? ಎಷ್ಟಾಯ್ತು 5 ವರ್ಷಕ್ಕೆ? ಲೆಕ್ಕ ಬರ್ತಾ ಇಲ್ಲ. 1,20,000 ಆಯ್ತು 5 ವರ್ಷಕ್ಕೆ. 1,20,000. ಕುಮಾರಣ್ಣ ಒಂದೇ ಸರಿ ಸಾಲ ಮನ್ನಾ ಮಾಡ್ಬಿಟ್ರು. 2 ಲಕ್ಷ ಒಂದೊಂದು ಕುಟುಂಬಗಳಿಗೆ, 2 ಲಕ್ಷ, 1,50,000 ಎಷ್ಟೆಷ್ಟಿತ್ತು ಅಷ್ಟು ಸಾಲ ಮನ್ನಾ ಮಾಡಿ. 2,000 ಹೋಗ್ಲಿ. ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕ್ವಾರ್ಟರ್ ರೇಟ್ ಏನು ಜಾಸ್ತಿ ಮಾಡಿರಲಿಲ್ಲ. ಪಂಪ್ ಸೆಟ್ ಫ್ರೀಯಾಗಿ ಕೊಡ್ತಿದ್ರು, ಪಂಪ್ ಸೆಟ್ಗೆ ದುಡ್ಡಿರಲಿಲ್ಲ. ಇವತ್ತೆಷ್ಟು ಪಂಪ್ ಸೆಟ್ಗೆ ರೈತರು ಎಷ್ಟು ದುಡ್ಡು ಕಟ್ಟಬೇಕು? ಎಷ್ಟು ಕಟ್ಟಬೇಕು? 2,33,000, 3 ಲಕ್ಷ. ಒಬ್ಬ ರೈತಂತ ಕಲೆಕ್ಟ್ ಮಾಡ್ಕೊಂಡು 1,000 ಜನ ಮಹಿಳೆಯರಿಗೆ ಕೊಡ್ತಾರೆ. ಒಬ್ಬ ಪುರುಷ ಪಂಪ್ ಸೆಟ್, ಒಬ್ಬ ರೈತ 2 ಲಕ್ಷ 3 ಲಕ್ಷ ಕಟ್ಟದ್ನ ಸಾವಿರಾರು ಜನ ಮಹಿಳೆಯರಿಗೆ ದುಡ್ಡನ್ನ ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ಕುಮಾರಣ್ಣ ಅವರು ಯಾವ ಜಾತಿನೂ ನೋಡ್ಲಿಲ್ಲ, ಯಾವ ಧರ್ಮನೂ ನೋಡ್ಲಿಲ್ಲ, ಯಾವ ಪಕ್ಷನೂ ನೋಡ್ಲಿಲ್ಲ. ಇವರಿಂಥ ಪಕ್ಷ, ಇವರಿಂಥ ಜಾತಿ, ಇಂಥ ಧರ್ಮ ಏನು ನೋಡಿಲ್ಲ. ನೋಡಿದ್ದೊಂದೇ, ನಾವೆಲ್ಲರೂ ರೈತ ಧರ್ಮ ಒಂದೇ ನೋಡಿದ್ದು. ನಾವೆಲ್ಲ ರೈತರು, ನಮ್ಮ ರೈತರ ಮಕ್ಕಳಿಗೆಲ್ಲ ಒಳ್ಳೇದಾಗಬೇಕು, ಎಲ್ಲರ ಸಾಲ ಮನ್ನಾ ಆಗಬೇಕು ಅಂತೇಳಿ 26,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಹುಣಸೂರು ತಾಲೂಕು ಒಂದರಲ್ಲೇ 100 ಕೋಟಿಗೂ ಹೆಚ್ಚು ಸಾಲ ಮನ್ನಾ ಆಗಿದೆ. ನಮ್ಮ ಮೈಸೂರು ಜಿಲ್ಲೆ ಒಂದಕ್ಕೇನೆ 460 ಕೋಟಿ ಸಾಲ ಮನ್ನಾ ಆಗಿದೆ. ಈ ರೀತಿ ಕುಮಾರಣ್ಣ ಅವರು ಆಡಳಿತವನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತು ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತಾರೆ, 3 ತಿಂಗಳು 4 ತಿಂಗಳು ಕೊಡ್ತಾನೆ ಇಲ್ಲ. ಕರೆಂಟ್ ಫ್ರೀ ಅಂತ ಹೇಳ್ತಾರೆ, 300 ರೂಪಾಯಿ ಇದ್ದಿದ್ದು ಕರೆಂಟು 600 ರೂಪಾಯಿ ಆಗದೆ. ಈಗ 250 ರೂಪಾಯಿ ಇದ್ದಿದ್ದು 500 ರೂಪಾಯಿ ಆಗದೆ. ಬಸ್ಸು ಫ್ರೀ ಅಂತ ಹೇಳ್ತಾರೆ, ಸ್ಕೂಲ್ ಮಕ್ಕಳು ಕಾದು 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 ಸ್ಕೂಲ್ ಮಕ್ಕಳಿಗೆ ಬಸ್ಸೇ ಇಲ್ಲ. ಸ್ಕೂಲ್ ಮಕ್ಕಳು ಬಸ್ಸಲ್ಲಿ ಹೋಗಕ್ಕೆ ಸಾಧ್ಯನೇ ಆಗ್ತಿಲ್ಲ. ಪರಿಸ್ಥಿತಿ ಈ ರೀತಿ ಇದೆ. ಈ ಪರಿಸ್ಥಿತಿ ಇರಬೇಕಾದ್ರೆ ಇವತ್ತು ಎಲ್ಲ ರೀತಿಯಲ್ಲೂ ನಮ್ಮ ಸಾಮಾನ್ಯ ಸಾರ್ವಜನಿಕರು ನಲುಗ್ತಾ ಇರಬೇಕಾದ್ರೆ 2028ಕ್ಕೆ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಬೇಕು. ಆಗ ನಮ್ಮ ರಾಜ್ಯದ ರೈತರ, ಮಹಿಳೆಯರ, ಮಕ್ಕಳ ಕಷ್ಟ ಸುಖಗಳು ನೀಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಇಡೀ ರಾಜ್ಯವನ್ನ ಸುತ್ತಾ ಇದ್ದಾರೆ. ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ. ಆಗ್ಲೇ ಹರ್ಷವರ್ಧನ್ ರಮೇಶ್ ಅವರು ಭಾಷಣ ಮಾಡ್ತಾ ಇದ್ರು, ಅಬ್ರಹಾಂ ಲಿಂಕನ್ ಅವರ ಉದಾಹರಣೆ ಕೊಡ್ತಾ ಇದ್ರು. ನಿಖಿಲ್ ಕುಮಾರಸ್ವಾಮಿ ಅವರು 3 ಚುನಾವಣೆಯನ್ನು ಎದುರಿಸಿದ್ದಾರೆ. ಒಂದು ಮಂಡ್ಯ, ಒಂದು ರಾಮನಗರ, ಒಂದು ಚನ್ನಪಟ್ಟಣ. ಅವರು ಮಂಡ್ಯ ಕ್ಷೇತ್ರದಲ್ಲಿ ಮನ್ಸು ಮಾಡಿದ್ರೆ ಅಲ್ಲೊಂದು ಉಪಚುನಾವಣೆ ನಡೆದಿತ್ತು. ಆ ಉಪಚುನಾವಣೆ ಸ್ಪರ್ಧೆ ಮಾಡಿದ್ರೆ ಅವತ್ತೇ MP ಆಗ್ತಿದ್ರು. ರಾಮನಗರದಲ್ಲಿ ಒಂದು ಉಪಚುನಾವಣೆ ನಡೆದಿತ್ತು.
ಆ ಉಪಚುನಾವಣೆ ಸ್ಪರ್ಧೆ ಮಾಡಿದ್ರೆ ಅವತ್ತೇ ಶಾಸಕರಾಗ್ತಿದ್ರು. ಇವತ್ತು ಚನ್ನಪಟ್ಟಣದಲ್ಲಿ ಯಾರೋ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಹಾಕ್ಬೇಕು ಅಂತಕ್ಕಂಥ ಚರ್ಚೆ ನಡಿಬೇಕಾದ್ರೆ ನಾವು ಯಾವುದೇ ಸಂದರ್ಭದಲ್ಲೂ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅದನ್ನ ಎದುರಿಸಬೇಕು ಅಂತ ಹೇಳಿದ್ರೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಬೇಕು ಅಂತ ಅಲ್ಲಿಯ ಕಾರ್ಯಕರ್ತರು ಕೇಳ್ಕೊಂಡಂತ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತನ ಉಳಿಸ್ಬೇಕು, ನಮ್ಮ ಪಕ್ಷವನ್ನ ಉಳಿಸ್ಬೇಕು ಅಂತ ಹೇಳಿ ಅವತ್ತು ಸ್ಪರ್ಧೆಯನ್ನ ಚನ್ನಪಟ್ಟಣದಲ್ಲಿ ಮಾಡಿದಂಥವ್ರು ನಿಖಿಲ್ ಕುಮಾರಸ್ವಾಮಿ ಅವರು. ಅವ್ರು ಯಾವತ್ತೂ ಸಹ ಅಧಿಕಾರದಿಂದ ಹೋದಂಥವ್ರಲ್ಲ. ಅಧಿಕಾರದ ಆಸೆಗೆ ಬಿದ್ದಿದ್ರೆ ಇವತ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲೂ ಸಹ ನಾವು ನೋಡ್ತಾ ಇದ್ದೀವಿ, ನಮ್ಮ ಮೈಸೂರು ಜಿಲ್ಲೆಯಲ್ಲೂ ನಾವು ನೋಡ್ತಾ ಇದ್ದೀವಿ. MLC ಆಗ್ಬೋದಾಗಿತ್ತು. ನಮ್ಮ ಮೈಸೂರು ಜಿಲ್ಲೆಯಲ್ಲಿ MLC ಆಗೋರು ತಾನೆ. ಅದೇ ರೀತಿ ಅವರು ಸಹ MLC ಆಗ್ಬೋದಾಗಿತ್ತು. ಅದೇನು ದೊಡ್ಡ ವಿಚಾರ ಆಗಿರ್ಲಿಲ್ಲ. ಆದ್ರೆ ನಾವು ಯಾವುದೇ ಕಾರಣಕ್ಕೂ ಹಿಂಬಾಗ್ಲಿಂದ ರಾಜಕಾರಣ ಮಾಡಲ್ಲ. ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು, ನಮ್ಮ ಜನರ ಪ್ರೀತಿ ವಿಶ್ವಾಸ ಗಳಿಸ್ಬೇಕು, ನಮ್ಮ ಪಕ್ಷವನ್ನ ಉಳಿಸಿ ಬೆಳೆಸಿ ಅಧಿಕಾರಕ್ಕೆ ತರಬೇಕು. ಅದಾದ ನಂತರ ನಾನು ಅಧಿಕಾರದಲ್ಲಿ ಇರ್ತೀನಿ ಅಂತಕ್ಕಂಥ ಮನೋಭಾವನೆಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ನಿಖಿಲ್ ಕುಮಾರಸ್ವಾಮಿ ಅವರು ಅಂತ ಹೇಳಲಿಕ್ಕೆ ಬಹುಶಃ ನಮ್ಮೆಲ್ಲರಿಗೂ ಸಹ ಹೆಮ್ಮೆ ಆಗುತ್ತೆ. ಇವತ್ತು ಹೇಳಿದ್ರು ಅಬ್ರಹಾಂ ಲಿಂಕನ್ ಅವರು ಎಷ್ಟೋ ಬಾರಿ ಸೋತರು, ನೇರವಾಗಿ ಅಮೆರಿಕ ದೇಶದ ಅಧ್ಯಕ್ಷರಾದ್ರು ಅಂತ ಹೇಳ್ತಾ ಇದ್ರು. ಇವತ್ತು ಪ್ರತಿ ಕ್ಷೇತ್ರಗಳಿಗೆ ಸುತ್ತಿ ಪ್ರತಿ ಕ್ಷೇತ್ರದಲ್ಲಿ ಸುಮಾರು 10,000 ಕಿಲೋಮೀಟರ್ ಪ್ರಯಾಣವನ್ನ ಮಾಡಿದರೆ ಅವ್ರಿಗೆ ಯಾವುದೇ ಅಧಿಕಾರದ ಲಾಲಸೆ ಇಲ್ಲ, ಅಧಿಕಾರ ಕೊಂಡ್ಕೊಂಡು ಕೂರ್ತಕ್ಕಂಥ ಮನೋಭಾವನೆ ಇಲ್ಲ. ನಾನು ನನ್ನ ಪಕ್ಷವನ್ನ ಸಂಘಟನೆ ಮಾಡಬೇಕು, ನಮ್ಮ ಕಾರ್ಯಕರ್ತರಿಗೆ ಶಕ್ತಿಯನ್ನ ತುಂಬಬೇಕು ಅಂತಕ್ಕಂಥ ಆಸಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು. ನಾವು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಇಡೀ ರಾಜ್ಯದಲ್ಲಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ಪೂರ್ವಭಾವಿ ಸಭೆಯನ್ನ ಕರೆದಿದ್ರು. ಆ ಪೂರ್ವಭಾವಿ ಸಭೆಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರುಗಳು, ಶಾಸಕರುಗಳು ನಾವೆಲ್ಲರೂ ಸಹ ಪಾಲ್ಗೊಂಡಿದ್ವಿ. ಅಲ್ಲಿ ಒಂದು ಮಾತನ್ನು ಅವ್ರು ಹೇಳಿದ್ರು, ಇವತ್ತು ನೀವೆಲ್ಲ ಶಾಸಕರಾಗಿದ್ದೀರಿ, ಮಾಜಿ ಶಾಸಕರಿದ್ದೀರಿ, ಜಿಲ್ಲಾಧ್ಯಕ್ಷರಿದ್ದೀರಿ, ತಾಲೂಕು ಅಧ್ಯಕ್ಷಗಳಿದ್ದೀರಿ, ನಗರಾಧ್ಯಕ್ಷಗಳಿದ್ದೀರಿ. ಬರ್ತಕ್ಕಂಥ ಚುನಾವಣೆ ಇಷ್ಟು ದಿವಸಗಳ ಕಾಲ ನಿಮ್ಮ ಕ್ಷೇತ್ರದ ಕಾರ್ಯಕರ್ತರು, ನಿಮ್ಮ ಕ್ಷೇತ್ರದ ಚುನಾಯಿತ ಪ್ರತಿನಿಧಿಗಳು, ಅದು ಗ್ರಾಮ ಪಂಚಾಯಿತಿ ಇರ್ಬೋದು, ತಾಲೂಕ್ ಪಂಚಾಯಿತಿ ಇರ್ಬೋದು, ಜಿಲ್ಲಾ ಪಂಚಾಯಿತಿ ಇರ್ಬೋದು, ನಗರಸಭೆ ಇರ್ಬೋದು, ಪಟ್ಟಣ ಪಂಚಾಯಿತಿಗಳಿರ್ಬೋದು, ಮಹಾನಗರ ಪಾಲಿಕೆಗಳಿರ್ಬೋದು, ಇಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳೆಲ್ಲ ಸೇರಿ ನಿಮ್ಮ ಕೈಯನ್ನ ಬಲಪಡಿಸಿದ್ದಾರೆ. ಈಗ ಕಾಲ ಬಂದಿದೆ, ನಮ್ಮ ಪಕ್ಷದ ಮುಖಂಡಗಳು, ಶಾಸಕರುಗಳು ಎಲ್ಲರೂ ನಮ್ಮ ಕಾರ್ಯಕರ್ತರ ಕೈಯನ್ನ ಬಲಪಡಿಸಬೇಕು. ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯಿತಿ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯಿತಿ ಚುನಾವಣೆ ಇರ್ಬೋದು, ನಗರಸಭೆ ಚುನಾವಣೆ ಇರ್ಬೋದು, ಇಲ್ಲೆಲ್ಲ ನಮ್ಮ ಕಾರ್ಯಕರ್ತರ ಬೆನ್ನಿಗೆ ಬೆನ್ನಾಗಿ ನಿಂತು ಅವರ ಗೆಲುವಿಗೆ ನೀವೆಲ್ಲರೂ ಸಹ ಶ್ರಮಿಸಬೇಕು. ಅದೇ ಕಾರ್ಯಕ್ರಮ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಮಾಡೋದ್ರ ಮುಖಾಂತರ ಶಕ್ತಿಯನ್ನ ತುಂಬಬೇಕು ಅಂತಕ್ಕಂಥ ವಿಶ್ವಾಸವನ್ನ ನಮ್ಮಲ್ಲಿ ತುಂಬಿದಂಥವ್ರು ನಿಖಿಲ್ ಕುಮಾರಸ್ವಾಮಿ ಅವರು. ಈ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದು ಭವಿಷ್ಯ ನೀವೆಲ್ಲ ಅನ್ಕೊಂಡಿರ್ಬೋದು, ಹೇಗೇನೋ ನಮ್ಮ MLA ಚುನಾವಣೆ ಇಲ್ಲ, ಇನ್ನು 2 ವರ್ಷ ಅವಧಿ ಇದೆ. MP ಚುನಾವಣೆ ಇಲ್ಲ, ಇನ್ನು 3 ವರ್ಷ ಇದೆ. ಈ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಇಷ್ಟೇ, ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ನಮ್ಮ ಕಾರ್ಯಕರ್ತರನ್ನ ಗೆಲ್ಲಿಸ್ಬೇಕು, ನಮ್ಮ ಪಕ್ಷವನ್ನ ಉಳಿಸ್ಬೇಕು, ನಮ್ಮ ಕಾರ್ಯಕರ್ತರಿಗೆ ಶಕ್ತಿಯನ್ನ ತುಂಬಬೇಕು ಅಂತೇಳಿ ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಇಡೀ ರಾಜ್ಯದಲ್ಲಿ ಆಯೋಜನೆ ಮಾಡ್ತಾ ಇದೀವಿ ನಾವೆಲ್ಲರೂ ಸೇರಿ. ನಾನು ಈ ಹುಣಸೂರು ತಾಲೂಕಿನ ಶಾಸಕನಾಗಿ ನೀವೆಲ್ಲರೂ ಸೇರಿ ನನ್ನನ್ನು ಆಯ್ಕೆ ಮಾಡಿದ್ದೀರಿ. ಬಹುಶಃ ಹುಣಸೂರು ತಾಲೂಕು ಇದು ಮಿನಿ ಭಾರತ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾನು ಯಾವಾಗಲೂ ಸಹ ಹೇಳ್ತಾ ಇರ್ತೀನಿ. ನನ್ನನ್ನ 2012ರಲ್ಲಿ ಪ್ರಥಮ ಬಾರಿಗೆ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ
ನಾನು ಇವತ್ತಿಗೂ ಸಹ ನಿಂತ್ಕೊಂಡು ಹೇಳ್ತೀನಿ ವೇದಿಕೆ ಮೇಲೆ, ನಾನು ಯಾವುದೇ ಸಂದರ್ಭದಲ್ಲೂ ಸಹ ಇವತ್ತು ಬಂದಿರಬೇಕು ಅವರೆಲ್ಲ ನನಗೆ ಸಹಕಾರ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥವ್ರು ನಮ್ಮ ಎಮ್ಮೆ ಕೊಪ್ಪಲಿನ ಮಾದೇವಣ್ಣ ಅವರು. ನಮ್ಮ ಇಲ್ಲೇ ಇರ್ತಕ್ಕಂಥ ಇಲ್ಲಿ ಇರ್ಬೇಕು ಅವರು. ಅವತ್ತು ರಾಜೀನಾಮೆ ಕೊಟ್ಟು ಆ ಸ್ಥಾನಕ್ಕೆ ನನ್ನನ್ನು ಕಳಿಸ್ಕೊಟ್ರು. ಅದಕ್ಕೆ ಸಹಕಾರವನ್ನು ಕೊಟ್ಟಂಥವ್ರು ನಮ್ಮ ವಾಸಣ್ಣವರು, ಮಾದೇವಣ್ಣವರು, ನಾಗರಾಜಪ್ಪ ಅವರು, ವಸಂತಕ್ಕನವರು, ಜೊತೆಗೆ ನಮ್ಮ ಇನ್ನೂ 3-4 ಜನ ಇದ್ರು. ಅವರೆಲ್ಲ ಸೇರಿ ನನ್ನನ್ನು 2012ರಲ್ಲಿ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಿರ್ದೇಶಕನಾಗಿ ಆಯ್ಕೆ ಮಾಡಿದ್ರು. ಅದಾದ ನಂತರ ಅದೇ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ 2013ರಲ್ಲಿ ನನ್ನನ್ನು DCC ಬ್ಯಾಂಕ್ಗೆ ಕಳಿಸ್ಕೊಟ್ರಿ. 2013 DCC ಬ್ಯಾಂಕು ಯಾವುದೇ MLA ಚುನಾವಣೆ ಕಡಿಮೆ ನಡೀಲಿಲ್ಲ. ಅವತ್ತು DCC ಬ್ಯಾಂಕ್ ಚುನಾವಣೆ, MLA ಚುನಾವಣೆ ಇವತ್ತೇನು ನಡೀತು ಅದೇ ರೀತಿಯಲ್ಲಿ 2013 DCC ಬ್ಯಾಂಕ್ ಚುನಾವಣೆ ನಡೆದಿತ್ತು. ಅದ್ರಲ್ಲಿ ನಮ್ಮ ಹುಣಸೂರು ತಾಲೂಕಿನ ಸಹಕಾರಿಗಳೆಲ್ಲರೂ ಸಹ ನನ್ನನ್ನು ಕೈ ಹಿಡಿದು ನಡೆಸಿ DCC ಬ್ಯಾಂಕ್ಗೆ ಕಳಿಸ್ಕೊಟ್ರಿ. 2018ರಲ್ಲಿ ಮತ್ತೊಮ್ಮೆ ನನ್ನನ್ನು ಆಯ್ಕೆ ಮಾಡಿ DCC ಬ್ಯಾಂಕ್ ವಿರೋಧವಾಗಿ ಆಯ್ಕೆ ಮಾಡಿ ಕಳಿಸಿದ್ರಿ. ನನ್ನನ್ನ DCC ಬ್ಯಾಂಕ್ ಅಧ್ಯಕ್ಷನಾಗೂ ಸಹ ಆಯ್ಕೆ ಮಾಡಿದ್ರಿ. ಅದಾದ ನಂತರ 2023 ಬಂತು, ನಾನು MLAನೂ ಆದೆ. ನಮ್ಮ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಎಲೆಕ್ಷನ್ನೇ ಮಾಡಬಾರ್ದು ಅಂತ ಮುಂದಕ್ಕೆ ಹಾಕ್ಸಿದ್ರು. ನಾನು DCC ಬ್ಯಾಂಕು ಡೈರೆಕ್ಟರ್ ಆದ್ಮೇಲೆ ಕೇವಲ 28 ಕೋಟಿ ಇದ್ದ ಸಾಲವನ್ನ 150 ಕೋಟಿ ಸಾಲ ಕೊಟ್ಟೆ. ನಾನು ಹುಣಸೂರು ತಾಲೂಕು ಒಂದಕ್ಕೆ 28 ಕೋಟಿಯಿಂದ 150 ಕೋಟಿ ಸಾಲ ಕೊಟ್ಟೆ. ಇವತ್ತು ಹುಣಸೂರು ತಾಲೂಕಿನಲ್ಲಿ 150 ಕೋಟಿ ಸಾಲ ಮನ್ನಾ ಆಗಿದೆ ಅಂತ ಹೇಳಿದ್ರೆ ನಾನು 150 ಕೋಟಿ ಸಾಲ ಕೊಟ್ಟಿದ್ಕೆ, ಕುಮಾರಣ್ಣ ಅವರು ಸಾಲ ಮನ್ನಾ ಮಾಡಿದ್ಕೆ ನಮ್ಮ ಹುಣಸೂರು ತಾಲೂಕಿಗೆ 100 ಕೋಟಿ ಮೇಲೆ ಸಾಲ ಮನ್ನಾ ಆಗಿರ್ತಕ್ಕಂಥದ್ದು. ಇವತ್ತು ಸಾಕಷ್ಟು ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚುನಾವಣೆ ನಡೀತು, TFSMS ಚುನಾವಣೆ ನಡೀತು. ಯಾವುದ್ರಲ್ಲೂ ಸಹ ನಮ್ಮ ಹುಣಸೂರು ತಾಲೂಕಿನ ಸಹಕಾರಿಗಳು, ಸಾರ್ವಜನಿಕರು, ಜನರು ನನ್ನ ಕೈ ಬಿಟ್ಟಿಲ್ಲ. ಇದುವರೆಗೂ ಸಹ ನನ್ನ ಕೈಯನ್ನ ಬಿಟ್ಟಿಲ್ಲ. ಆಯ್ತು ಕೃಷ್ಣಣ್ಣ, ಮಾತಾಡ್ತೀನಿ 1-5 ನಿಮಿಷ. ಕೇಳಿಸಕ್ಕಿಲ್ಲ ನನಗೆ, ಕೂತ್ಕೋ ಕೃಷ್ಣಣ್ಣ, ಕೇಳಿಸ್ತಾ ಇಲ್ಲ, ಇರ್ಲಿ. ಆದ್ರಿಂದ ಇವತ್ತು ನಾನು ಹೇಳ್ತಕ್ಕಂಥದ್ದಿಷ್ಟೇ, ಸಮಯ ಜಾಸ್ತಿ ಆಗ್ಬಿಟ್ಟು ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಹುಣಸೂರು ತಾಲೂಕಿನ ಜನತೆಯ ನಾನು ಮೊದಲನೇ ಬಾರಿಗೆ DCC ಬ್ಯಾಂಕು, ಕಸಬಾ, DCC ಬ್ಯಾಂಕು, ಪುನಃ ಕಸಬಾ, ಪುನಃ ಮೊದಲನೇ ಬಾರಿಗೆ ಶಾಸಕನಾಗಿ ಆಯ್ಕೆ ಆಗಲಿಕ್ಕೆ ಕಾರಣಕರ್ತರು ನಮ್ಮ ಹುಣಸೂರು ತಾಲೂಕಿನ ಜನ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ಹುಣಸೂರು ತಾಲೂಕಿನ ಋಣವನ್ನ ನಾನು ಇರೋ ತನಕನೂ ಸಹ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಋಣ, ಆಶೀರ್ವಾದ ಯಾವಾಗಲೂ ಇದೇ ರೀತಿ ನನ್ನ ಮೇಲೆ ಇರಲಿ. ಜೊತೆಗೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು, ಕುಮಾರಣ್ಣ ಅವರು ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತಾ, ಜೊತೆಗೆ ಇವತ್ತು ತಂಬಾಕು ಬೆಳೆಗಾರರ ಸಮಸ್ಯೆ ಬಹಳ ದೊಡ್ಡ ಮಟ್ಟದ ಸಮಸ್ಯೆ. ಇವತ್ತು ಮೊನ್ನೆ ಪಿರಿಯಾಪಟ್ಟಣಕ್ಕೆ ಹೋಗ್ತಕ್ಕಂಥ ದಾರಿ ಮಧ್ಯದಲ್ಲಿ ಟೊಬ್ಯಾಕೋ ಬೋರ್ಡ್ನಲ್ಲಿ ಆದಂತ ಗಲಾಟೆ, ನಾನು ನಿಖಿಲ್ ಕುಮಾರಸ್ವಾಮಿ ಅವರು ಇಬ್ರು ಸಹ ಹೋಗಿದ್ವಿ. ಅವತ್ತು ಮಾದೇವಣ್ಣ ಅವರು ಸಹ ಬಂದಿದ್ರು, ಅಶ್ವಿನ್ ಸರ್ ಸಹ ಬಂದಿದ್ರು. ಅವತ್ತೊಂದು ಸಮಸ್ಯೆ ತಾವು ಮನವಿನೂ ಸಹ ಕೊಟ್ಟಿದ್ದೀರಿ. ಇದೇ ಪರಿಸ್ಥಿತಿ ಕಳೆದ ವರ್ಷ ನಡೆದಿತ್ತು. ಇದೇ ಪರಿಸ್ಥಿತಿ 1 ವರ್ಷದಿಂದ ಬಂದಿತ್ತು. ಆ ಸಂದರ್ಭದಲ್ಲಿ ನಮ್ಮ ಮಹೇಶ್ ಅಣ್ಣ ಅವರ ನೇತೃತ್ವದಲ್ಲಿ ನಾನು, ಮಾದೇವಣ್ಣ, ಪ್ರಸನ್ನ ಅವರು ಎಲ್ಲ ಸೇರಿ, ಜೊತೆಗೆ ನಮ್ಮ ಕೃಷ್ಣ ನಾಯಕರು, ಮರ್ತ್ಬಿಟ್ಟಿದೆ ಕ್ಷಮಿಸಿ, ನಮ್ಮ ಕೃಷ್ಣ ನಾಯಕರು ಎಲ್ಲರೂ ಸೇರಿ ನಾವೆಲ್ಲರೂ ಹೋಗಿದ್ವಿ. ಹೋದಂತ ಸಂದರ್ಭದಲ್ಲಿ ಕುಮಾರಣ್ಣ ಅವ್ರನ್ನ ಭೇಟಿ ಮಾಡಿಸಿದ್ವಿ, ಒಂದು ನಿಯೋಗ ಕರ್ಕೊಂಡೋಗಿ. ಕುಮಾರಣ್ಣ ಅವರು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ದೆಹಲಿಗೆ ಹೋದ್ವಿ. ಅಲ್ಲಿ ಕುಮಾರಣ್ಣ ಅವರು ಪಿಯೂಷ್ ಗೋಯಲ್ ಅವ್ರನ್ನ ಭೇಟಿ ಮಾಡಿಸಿ ಸತತವಾಗಿ 2 ಗಂಟೆಗಳ ಕಾಲ ಚರ್ಚೆ ಮಾಡಿಸಿ ಅವತ್ತೇನು ಸಮಸ್ಯೆ ಇತ್ತು ಅದಕ್ಕೆ ಪರಿಹಾರವನ್ನು ಕೊಡಿಸಿದಂಥವರು ನಿಖಿಲ್ ಕುಮಾರಸ್ವಾಮಿ ಅವರು, ಕುಮಾರಣ್ಣ ಅವರು,
ನಮ್ಮ ಸಂಸದರಾದಂಥ ಯದುವೀರ್ ಅವರು ಇವತ್ತು ಸಹ ಅದೇ ಸಮಸ್ಯೆ ಬಂದಿದೆ. 320 ರೂಪಾಯಿಂದ ಇವತ್ತು 260 ರೂಪಾಯಿಗೆ ರೇಟ್ ಬಂದಿದೆ. ಈಗಾಗಲೇ ನಾವು ಕುಮಾರಣ್ಣ ಅವ್ರ ಜೊತೆಗೆ, ನಿಖಿಲ್ ಕುಮಾರಸ್ವಾಮಿ ಅವ್ರ ಜೊತೆಗೆ ಚರ್ಚೆಯನ್ನ ಮಾಡಿದ್ದೀವಿ. ಮಹೇಶ್ ಅಣ್ಣ ಅವರ ನೇತೃತ್ವದಲ್ಲಿ ಒಂದು ನಿಯೋಗವನ್ನ ತೆಗೆದುಕೊಂಡು ಹೋಗ್ತೀವಿ. ನಾನು, ಮಹೇಶ್ ಅಣ್ಣ, ಮಂಜೇಗೌಡರು, ನಮ್ಮ ಅಶ್ವಿನ್ ಅವರು, ಮಾದೇವಣ್ಣ, ಕೃಷ್ಣನಾಯಕರು ಎಲ್ಲರೂ ಒಂದು ನಿಯೋಗವನ್ನು ಹೋಗಿ ಅತಿ ಶೀಘ್ರದಲ್ಲೇ ಸಮಯವನ್ನು ನಿಗದಿ ಮಾಡ್ತಾ ಇದ್ದೀವಿ. ನಮ್ಮ ಹೊಗೆ ಸೊಪ್ಪಿನ ರೈತರು ಯಾರು ಸಹ ಎದೆಗೊಂದ್ಬೇಡಿ, ಅತಿ ಶೀಘ್ರದಲ್ಲೇ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗಿ ಪಿಯೂಷ್ ಗೋಯಲ್ ಅವ್ರಿಗೆ ಮತ್ತೊಮ್ಮೆ ಚರ್ಚೆ ಮಾಡಿ ಮುಂದಿನ ವರ್ಷದಿಂದ ಈ ಒಂದು ಸಮಸ್ಯೆ ಬರ್ದೇ ರೀತಿಯಲ್ಲಿ ಆ ಸಮಸ್ಯೆಗೆ ಶಾಶ್ವತವಾದಂತ ಪರಿಹಾರವನ್ನ ಕಂಡುಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ, ನಾನು, ಸಂಸದರು, ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲರೂ ಸಹ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ತಾಲೂಕು ಜೊತೆಗೆ ನಮ್ಮ ಕೆಲವೊಂದು ತಾಲೂಕು ಸಮಿತಿ ಏನಿತ್ತು ಅದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಸಹ ನಾವು ಮಾಡ್ತಾ ಇದ್ದೀವಿ. ನಮ್ಮಲ್ಲಿರ್ತಕ್ಕಂಥ ಹಿರಿಯ ನಾಯಕರನ್ನ ರಾಜ್ಯ ಮಟ್ಟಕ್ಕೆ ಕೆಲವು ಮಂದಿಯನ್ನ ಕಳಿಸ್ಕೊಡ್ತಾ ಇದ್ದೀವಿ, ಜಿಲ್ಲಾ ಕಮಿಟಿಗೆ ಸ್ವಲ್ಪ ಮಂದಿಯನ್ನ ಕಳಿಸ್ಕೊಡ್ತಾ ಇದ್ದೀವಿ. ಹೊಸದಾಗಿ ನಮ್ಮ ಅಧ್ಯಕ್ಷರನ್ನ ನಾವು ನೇಮಕಾತಿಯನ್ನ ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾ ಇದ್ದೀವಿ. ಪ್ರಧಾನ ಕಾರ್ಯದರ್ಶಿಗಳನ್ನ ಘೋಷಣೆ ಮಾಡ್ತಾ ಇದ್ದೀವಿ. ನಗರ ಘಟಕದ ಅಧ್ಯಕ್ಷರನ್ನ ಘೋಷಣೆ ಮಾಡ್ತಾ ಇದ್ದೀವಿ. ಪ್ರಧಾನ ಕಾರ್ಯದರ್ಶಿಗಳನ್ನ ಘೋಷಣೆ ಮಾಡ್ತಾ ಇದ್ದೀವಿ. ದಯಮಾಡಿ ಒಬ್ಬೊಬ್ಬರೇ ಹೋಗಿ ನಿಖಿಲ್ ಕುಮಾರಸ್ವಾಮಿ ಅವರ ಹತ್ರ ಬಾವುಟಗಳು ಈಸ್ಕೊಳ್ಬೇಕು ಅಂತಕ್ಕಂಥ ಮನವಿಯನ್ನ ನಾನು 5 ನಿಮಿಷದಲ್ಲಿ ಇದು ಮುಗಿಸ್ಬಿಡೋಣ. ನೆಕ್ಸ್ಟ್ 5 ನಿಮಿಷ ಯಾರು ಮಾತಾಡಲ್ಲ, ನೇರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ.